ನಮಸ್ಕಾರ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬಳ್ಳಾರಿ ಬಳಿಯ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಎ ಆಕ್ಸಿಡೆಂಟ್ ಕೇಸ್ ಘಟನೆ ನಡೆದಾಗ ಇದ್ದದ್ದು ಒಂದಲ್ಲ ಎರಡು ಕಾರು. ಮತ್ತೊಂದು ಟ್ವಿಸ್ಟ್ ಪಡಿತಾ ಇದೆ. ಬಳ್ಳಾರಿಯಲ್ಲಿ ನಡೆದಂತಹ ಆಕ್ಸಿಡೆಂಟ್ ಕೇಸ್, ಈ ಘಟನೆ ನಡೆದಾಗ ಇದ್ದದ್ದು ಒಂದಲ್ಲ ಎರಡು ಕಾರು. ಎಫ್ಐಆರ್ ಅಡಿ ಕಾರು ಅಂತ ಹೇಳಿ ಆಡಿ ಕಾರ್ ಅಂತ ಹೇಳಿ ದಾಖಲು ಮಾಡಲಾಗಿದೆ. ಅಪಘಾತ ಆಗಿರೋದು ಮರ್ಸಿಡೆಸ್ ಬೆಂಜ್ ಕಾರ್. ಆಡಿ ಮತ್ತು ಬೆಂಜ್ ಕಾರ್ಗಳಲ್ಲಿ ಹಾಗಾದ್ರೆ ವಿವಿಐಪಿಗಳು ಬಂದಿದ್ರ ಅನ್ನುವ ಪ್ರಶ್ನೆ. ಹಂಪಿಯನ್ನ ನೋಡೋದಿಕ್ಕೆ ಆಗಮಿಸಿದ್ದ ಪ್ರಭಾವಿಗಳ ಪುತ್ರರು ಅಪಘಾತವ ಆದ ಬಳಿಕ ಆರೋಪಿಗಳು ಆ ಸ್ಥಳದಿಂದ ಕಾಲ್ಕಿತ್ರ. ಅಪಘಾತ ಬಳಿಕ ಆಡಿ ಕಾರಲ್ಲಿ ಆರೋಪಿಗಳು ಎಸ್ಕೇಪ್ ಆದ್ರ. ಆಡಿ ಕಾರಿನ ಬಗ್ಗೆ ಸುಳಿವನ್ನ ಬಿಟ್ಟು ಕೊಟ್ಟಿದ್ದಾರೆ ಬಳ್ಳಾರಿ ಪೊಲೀಸರು. ಎಫ್ಐಆರ್ ಅಲ್ಲಿ ಬೆಂಜ್ ಬದಲು ಆಡಿ ಅಂತ ಬರೆಯಲಾಗಿದೆ. ಅಪಘಾತ ಕಾರು ಮುಖ್ಯ, ಹಿಂದಿನ ಕಾರಲ್ಲ ಅಂತ ಹೇಳಿದ್ದಾರೆ ಎಸ್ಪಿ. ಅಂದ್ರೆ ಈ ಒಂದು ಅಪಘಾತದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಕೂಡ ಎಸ್ಪಿ ಮಾತನಾಡಿದ್ದಾರೆ. ನೀವು ಗಮನಿಸಬಹುದು, ಈ ಒಂದು ಆಕ್ಸಿಡೆಂಟ್ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆರ್ ಅಶೋಕ್. ಈ ಆಕ್ಸಿಡೆಂಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಬಳ್ಳಾರಿ ಪೊಲೀಸರ ಎಫ್ಐಆರ್ ಅಲ್ಲೂ ಭಾರೀ ಗೊಂದಲ ಉಂಟಾಗಿದೆ. ಇದೆಲ್ಲ ತನಿಖೆ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗೋದು. ಇಟ್ ಇಸ್ ಅ ಮಿಯರ್ ಸ್ಪೆಕ್ಯುಲೇಷನ್ ದಟ್ ಸಚಿವರು ಮಗ ಅದರೊಳಗಿದ್ರು ಅಂತ. ಅವ್ರು 6 ವರ್ಷ ಕಡೆಯವರು ಅಂತ ಹೇಳಿದ್ರು, ಅದಕ್ಕೆ ಬೇಗ ಪೋಸ್ಟ್ಮಾರ್ಟಮ್ ಮಾಡ ಅಂತ ಹೇಳಿದ್ರು. ಈ ಘಟನೆ ಬಗ್ಗೆ ನನಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಮೃತ ಸಚಿನ್ ಮತ್ತು ಸ್ನೇಹಿತರು ಹಂಪಿಗೆ ಬಂದಿದ್ರು. ಹಂಪಿಯ ಆರೆಂಜ್ ಕೌಂಟಿ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರ. ವಿರುಪಾಪುರ ಗುಡ್ಡೆಯಲ್ಲಿ ಫುಲ್ ಪಾರ್ಟಿಯನ್ನ ಮಾಡಿದ್ರ. ಮೃತಪಟ್ಟಂತಹ ಸಚಿನ್ ಮತ್ತು ಸ್ನೇಹಿತರು ಹಂಪಿಗೆ ಬರ್ತಾರೆ. ಹಂಪಿಯ ಆರೆಂಜ್ ಕೌಂಟಿ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಮಾಡಿದ್ರು ಅಂತ ಹೇಳಲಾಗಿದ್ದು, ವಿರುಪಾಪುರ ಗಡ್ಡೆಯಲ್ಲಿ ಫುಲ್ ಪಾರ್ಟಿ ಮಾಡಿದ್ರ. ಬಳಿಕ ಬೆಂಗಳೂರಿನತ್ತ ಆಡಿ ಮತ್ತು ಬೆಂಜ್ ಕಾರಲ್ಲಿ ಪ್ರಯಾಣವನ್ನ ಬೆಳೆಸಿದ್ರ ಇವರೆಲ್ಲರೂ. ಇದೇ ವೇಳೆ ರಸ್ತೆಯ ಪಕ್ಕ ನಿಂತಿದ್ದಂತಹ ರವಿ ನಾಯ್ಕಿಗೆ ಇವರು ಬರ್ತಾ ಇರುವಂತಹ ಕಾರು ಡಿಕ್ಕಿ ಹೊಡೆಯುತ್ತೆ. ಅಪಘಾತದ ಬಳಿಕ ಆಡಿ ಕಾರಲ್ಲಿ ಪ್ರಭಾವಿಗಳು ಎಸ್ಕೇಪ್ ಆದ್ರ. ವಿವಿಐಪಿಗಳಿಗೆ ಶ್ರೀರಕ್ಷೆಯನ್ನ ಕೊಟ್ರ ಬಳ್ಳಾರಿ ಪೊಲೀಸರು ಅನ್ನುವ ಅನುಮಾನ ಇದೆ. ಕಾರು ಚಲಾಯಿಸ್ತಾ ಇದ್ದ ರಾಹುಲ ಬಂಧನ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಅಪಘಾತ ಆಗಿ 4 ದಿನಗಳಾಗಿದ್ರೆ ಬಟ್ ಅರೆಸ್ಟ್ ಆಗಿಲ್ಲ ಯಾಕೆ? ರಾಹುಲ್ಗೆ ಸಣ್ಣ ಪುಟ್ಟ ಗಾಯ ಅಂತ ಹೇಳಿದ್ರು ವೈದ್ಯರು. ಫೆಬ್ರವರಿ 11ರಂದು ಹೊಸಪೇಟೆ ತಾಲೂಕು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಆರೋಪಿ A1 ರಾಹುಲ್ ಬಂಧನಕ್ಕೆ ಖಾಕಿ ಹಿಂದೇಟು ಹಾಕಿದ್ ಯಾಕೆ ಅನ್ನುವ ಅನುಮಾನ ಕೂಡ ಇಲ್ಲಿ ಸಾಕಷ್ಟು ಮೂಡ್ತಾ ಇದೆ. ಬೆಳಗಾಗುವಷ್ಟರಲ್ಲಿ ರಾಹುಲ್ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಹಾಗಾದ್ರೆ ಇದು ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನನ? ಅಂತಹ ಪ್ರಯತ್ನ ನಡೀತಾ ಇದೆಯಾ? ರಾಹುಲ್ ಅನ್ನ ರಕ್ಷಿಸುವ ಪ್ರಯತ್ನ ಇಲ್ಲಿ ನಡೆದಿದೆಯಾ ಅನ್ನುವ ಅನುಮಾನಗಳಿದೆ. ಇದೆಲ್ಲ ತನಿಖೆ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗೋದು. ಇಟ್ ಇಸ್ ಅ ಮಿಯರ್ ಸ್ಪೆಕ್ಯುಲೇಷನ್ ದಟ್ ಸಚಿವರು ಮಗ ಅದರೊಳಗಿದ್ರು ಅಂತ. ಅವ್ರು 6 ವರ್ಷ ಕಡೆಯವರು ಅಂತ ಹೇಳಿದ್ರು, ಅದಕ್ಕೆ ಬೇಗ ಪೋಸ್ಟ್ಮಾರ್ಟಮ್ ಮಾಡ ಅಂತ ಹೇಳಿದ್ರು. ಈ ಘಟನೆ ಬಗ್ಗೆ ನನಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಆಕ್ಸಿಡೆಂಟ್ ನಡೆಯುತ್ತೆ. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ 2 ಕಾರಿನ ಬಗ್ಗೆ ಉಲ್ಲೇಖ ಆಗುತ್ತೆ. ಒಂದ್ ಕಡೆ ಎಫ್ಐಆರ್ ಅಲ್ಲೇ ಆಡಿ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಮತ್ತೊಂದ್ ಕಡೆ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾರೆ ಆಡಿ ಕಾರ್ ಕೂಡ ಬಂದಿತ್ತು, ಅಥವಾ ಒಂದು ಆಕ್ಸಿಡೆಂಟ್ ಆದ ನಂತರ 10 ನಿಮಿಷದ ಬಳಿಕ ಮತ್ತೊಂದು ಕಾರು ಬಂದಿತ್ತು ಅನ್ನುವಂಥದ್ದು. ಹಾಗಾದ್ರೆ 2 ಕಾರ್ ಇತ್ತ? ಅದರಲ್ಲೂ ಕೂಡ ಆಡಿ ಮತ್ತು ಬೆಂಜ್ ಅನ್ನುವಂತಹ ಉಲ್ಲೇಖದ ಬಗ್ಗೆ ಕೂಡ ಯಾವ ರೀತಿಯ ಈಗ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಶರಣು ಹಂಪಿ,
ನವಿತಾ, ನಿನ್ನೆಯಿಂದನೂ ಕೂಡ ನ್ಯೂಸ್ 18 ಕನ್ನಡ ನಿನ್ನೆನೆ ಇದರ ಬಗ್ಗೆ ರಿವೀಲ್ ಮಾಡಿತ್ತು. ಬರೀ ಒಂದು ಕಾರ್ ಅಲ್ಲ, ಇನ್ನೊಂದು ಕಾರ್ ಇದೆ ಅನ್ನುವ ಸಾಧ್ಯತೆಯನ್ನು ಕೂಡ ಅದನ್ನ ತೋರಿಸುವಂತ ಪ್ರಯತ್ನನೂ ಕೂಡ ಮಾಡಿತ್ತು. ಯಾಕಂದ್ರೆ FIR ಅಲ್ಲಿ ನಮೂದಾಗೋದು ಆಡಿ ಕಾರ್ ಅಂತೇಳಿ, ಆದ್ರೆ ರಸ್ತೆ ಅಪಘಾತದಲ್ಲಿ ನಮೂದಾಗೋದು ಮರ್ಸಿಡೀಸ್ ಬೆಂಜ್ ರೆಡ್ ಕಾರ್. ಈ ಹಿನ್ನೆಲೆಯಲ್ಲಿ ಜಿಲ್ಲಾ SP CK ಬಾಬು ಅವ್ರನ್ನ ಕೇಳಿದಾಗ ಅದು ತಪ್ಪಿನಿಂದ ಆಗಿರೋದು, ಯಾಕಂದ್ರೆ ಪೊಲೀಸರ ನಿರ್ಲಕ್ಷ್ಯತೆಯಿಂದ ಅಲ್ಲಿರುವಂತ ಪೊಲೀಸರು ಏನ್ ರೈಟರ್ ಏನಿರ್ತಾರೆ ಅವರ ನಿರ್ಲಕ್ಷ್ಯದಿಂದ ಆಗಿರೋದು ಅನ್ನುವಂತಹ ಹೇಳಿಕೆಯನ್ನ ನೀಡಿ ಅದನ್ನ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ. ಆದ್ರೆ ಈ ಅನುಮಾನ ಸಾಕಷ್ಟು ರೀತಿಯಾಗಿ ಪ್ರಭಾವಿ ಮಗನ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಬರೋದು ಮರ್ಸಿಡೀಸ್ ಬೆಂಜ್ ಕಾರ್ ಬರ್ತದೆ. ಅಲ್ಲಿರುವಂತ ಪ್ರತ್ಯಕ್ಷ ದರ್ಶಿನೂ ಕೂಡ ನ್ಯೂಸ್ 18 ಕನ್ನಡ ಮಾತಾಡಿಸಿದಾಗ ಅಲ್ಲಿರುವಂತ ವ್ಯಕ್ತಿನೂ ಕೂಡ ಹೇಳೋದು 2 ಕಾರ್ ಬರ್ತವೆ, ಒಂದು ಮರ್ಸಿಡೀಸ್ ಬೆಂಜ್ ಮತ್ತಿನ್ನೊಂದು ಆಡಿ ಕಾರ್ ಇತ್ತು, ಅಂದ್ರೆ ಲಕ್ಸುರಿ ಕಾರ್ ಇತ್ತು. ಯಾವ ಕಾರ್ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. 5 ನಿಮಿಷದ ಹಿಂದೆ ಅಂದ್ರೆ ಅದರ ಹಿಂದೆನೆ ಒಂದು ಕಾರ್ ಬರ್ತದೆ, ಆ ಕಾರಲ್ಲಿ ಹೊರಗಡೆ ಹೋಗ್ತಾರೆ, ಅಂದ್ರೆ ಬೆಂಗಳೂರು ಕಡೆಗೆ ಹೋಗ್ತಾರೆ ಅಂತೇಳಿ ಪ್ರತ್ಯಕ್ಷ ದರ್ಶನ ಕೂಡ ಹೇಳ್ತಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಒಂದಲ್ಲ 2 ಕಾರ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಿದೆ. ಅದಕ್ಕೆ ಸ್ಪಷ್ಟಿ ಕೊಡಿಸುವ ರೀತಿಯಾಗಿ ಮರೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ FIR ಅಲ್ಲೂ ಕೂಡ ಮೊದಲು ಅಂದ್ರೆ ದಾಖಲಾಗಿರುವಂತ ಇದರಲ್ಲಿ ಹೆಸರಿರೋದು ಆಡಿ ಕಾರ್ ಅಂತೇಳಿ. ಈ ಅನುಮಾನಗಳಿಗೆ ಪೊಲೀಸ್ ಇಲಾಖೆ ಮತ್ತಷ್ಟು ಸ್ಪಷ್ಟನೆಯನ್ನ ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಪ್ರಮುಖವಾಗಿ 2 ದಿನ ಹಂಪಿಗೆ ಬಂದಂತ ಬೆಂಗಳೂರು ಮೂಲದ ಏನು ಪ್ರಖ್ಯಾತಿ ಹೊಂದಿದ ಪ್ರಭಾವಿ ಮಕ್ಕಳೇನಿದ್ದಾರೆ ಮತ್ತು ಅವ್ರ ಜೊತೆಗಿರುವಂತಹ ಸ್ನೇಹಿತರೇನಿದ್ದಾರೆ, ಆ 5 ಜನ ಹಂಪಿ ಮತ್ತು ಗಂಗಾವತಿಯಲ್ಲಿ 2 ದಿನ ತಂಗಿದ್ರು ಅಂತೇಳಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರೀತಿ ರಾಜಕಾರಣಿಗಳು ಅಥವಾ ಪ್ರಮುಖರು ಅಥವಾ VVIPಗಳು ಬರೋದು ಹಂಪಿ ಸುತ್ತಮುತ್ತಲಿರುವಂತದ್ದು, ಅಂದ್ರೆ ಬಹಳ ಸಮೀಪದಲ್ಲಿರುವಂತ ಕಮಲಾಪುರದ ಬಳಿ ಇರುವಂತ ರೆಸಾರ್ಟ್ ಏನಿದೆ ಆ ರೆಸಾರ್ಟ್ಗೆ ಬರ್ತಾರೆ. ಅಲ್ಲಿ 2 ದಿನನೂ ಕೂಡ ಉಳ್ಕೊಳ್ತಾರೆ. ಮೊದಲನೇ ದಿನ ಹಂಪಿಯ ಸ್ಮಾರಕಗಳು ಮತ್ತು ಬೇರೆ ಬೇರೆ ಸ್ಥಳಗಳನ್ನ ವೀಕ್ಷಣೆ ಮಾಡಿದ್ರೆ, 2ನೇ ದಿನ ಗಂಗಾವತಿಯ ವಿರುಪಾಪುರ ಗಡ್ಡೆಯಲ್ಲಿ ಪಾರ್ಟಿ ಮಾಡಿದ್ದಾರೆ ಅನ್ನುವ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಆ ಬಗ್ಗೆ ಇನ್ನಷ್ಟು ಕೂಡ ಮಾಹಿತಿ ಸಿಗ್ಬೇಕಾಗ್ತದೆ. ಇವುಗಳ ಜೊತೆಗೆ ಇನ್ನಷ್ಟು ಕೂಡ ಅನುಮಾನಗಳು ಬರೋದೇನಂದ್ರೆ, ಡಾಕ್ಟರ್ ಮಹಾಂತೇಶ್ ಡ್ಯೂಟಿಯಲ್ಲಿದ್ದಂತ ಡಾಕ್ಟರ್ ಮಹಾಂತೇಶ್ ಅವರ ನೀಡಿದಂತ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಹೇಳಿಕೆ ಹಿನ್ನೆಲೆಯಲ್ಲಿ ವೈದ್ಯರನ್ನ ಮತ್ತು ಅಲ್ಲಿರುವಂತಹ ಪೊಲೀಸರನ್ನು ಕೂಡ ಮಾತಾಡಿಸಿದಾಗ ಅನುಮಾನಗಳು ಇನ್ನಷ್ಟು ಹೆಚ್ಚಳವಾಗ್ತದೆ. ನವಿತಾ, ಹಾಗೆ ಸಂಪರ್ಕದಲ್ಲಿರಿ ಶರಣು ಹಂಪಿ. ಒಂದಷ್ಟು ಅನುಮಾನಗಳಿದೆ. ನೀವು ಹೇಳಿದ ಹಾಗೆ ಒಂದ್ ಕಡೆ FIR ಅಲ್ಲಿ ಕಾರಿನ ಬಗ್ಗೆ ತಪ್ಪು ಉಲ್ಲೇಖವನ್ನ ಕೂಡ ಮಾಡಲಾಗಿದೆ ಅನ್ನೋದು, ಸಾಕಷ್ಟು ತಪ್ಪು ಉಲ್ಲೇಖಗಳನ್ನ ನಾವು ಗಮನಿಸಬಹುದು. ನಿನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ ಎಲ್ಲೆಲ್ಲಿ ಈ ಒಂದು ತಪ್ಪು ಉಲ್ಲೇಖಗಳಾಗಿದೆ ಅಂತ. ಬೆನ್ಸ್ ಕಾರ್ ಬದಲು ಆಡಿ ಕಾರ್ ಆಗಿದ್ ಹೇಗೆ ಅನ್ನುವ ಅನುಮಾನ. ಮೃತ ರವಿನಾಯ್ಕ್ ವಯಸ್ಸಿನ ಬಗ್ಗೆ ಇಲ್ಲಿ ಯಾಕೆ ಗೊಂದಲ ಉಂಟಾಯಿತು ಅನ್ನುವಂತಹ ಅನುಮಾನ. ಯಾಕಂದ್ರೆ ವಯಸ್ಕ ಮೃತನಿಗೆ 16 ವರ್ಷ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಮಾಡ್ಲಾಗತ್ತೆ. ಆದ್ರೆ ಆ ಒಂದು ಉಲ್ಲೇಖದಲ್ಲಿ 19 ವರ್ಷ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ಲಾಗತ್ತೆ. ಹಾಗಾದ್ರೆ ತರಾತುರಿಯಲ್ಲಿ FIR ದಾಖಲಾಗಿದೆಯಾ ಅನ್ನುವ ಅನುಮಾನ. ರಾತ್ರೋರಾತ್ರಿ ಮರಣೋತ್ತರ ಪರೀಕ್ಷೆ ಯಾಕೆ ನಡೆಸಲಾಯಿತು ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ. ಮೃತನ ಮನೆಯವರನ್ನ ಹಾಗಾದ್ರೆ ಸಂಪರ್ಕ ಮಾಡ್ಲಿಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನ ಇದೆ. FIR ಅಲ್ಲಿ ಇಷ್ಟೊಂದು ಗೊಂದಲ ಯಾಕೆ? ಸಚಿವರ ಮಗ ಆಡಿ ಕಾರಲ್ಲಿ ಎಸ್ಕೇಪ್ ಆದ್ರ? ಪ್ರಭಾವಿಗಳ ರಕ್ಷಣೆಗೆ ಬಳ್ಳಾರಿ ಪೊಲೀಸರು ಮುಂದಾದ್ರ ಅನ್ನೋದು. ಮಗ ಇರ್ಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅಶೋಕ್ ಯಾಕೆ ಹೇಳ್ತಾ ಇಲ್ಲ? ಸಚಿವರ ಗೊಂದಲದ ಹೇಳಿಕೆ ಯಾಕೆ? ಈ ಪ್ರಕರಣದ ಬಗ್ಗೆ ಗೃಹ ಸಚಿವರಿಗೂ ಕೂಡ ಮಾಹಿತಿ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ಬಸವರಾಜ ಬೊಮ್ಮಾಯಿ. ಹಾಗಾದ್ರೆ ಇಂತಹ ಘಟನೆಗಳು ಆದಾಗ ಮಾಹಿತಿ ಇರೋದಿಲ್ವಾ? ಯಾಕಿಲ್ಲ ಮಾಹಿತಿ ಅನ್ನುವ ಪ್ರಶ್ನೆ ಇದೆ. ಈ ಆಕ್ಸಿಡೆಂಟ್ ನ ಸುತ್ತಮುತ್ತ ಅನೇಕ ಅನುಮಾನಗಳ ಹುತ್ತವೇ ಇದೆ. ಸಾಕಷ್ಟು ನಿಗೂಢತೆ ಇದೆ, ಒಂದಷ್ಟು ಗೊಂದಲಗಳಿದೆ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಈ ಆಕ್ಸಿಡೆಂಟ್. ಇದರ ಬಗ್ಗೆ ಮತ್ತೆ ಡೀಟೇಲ್ಸ್ ಕೊಡೋದಕ್ಕೆ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, FIR ಅಲ್ಲೇ ಒಂದಷ್ಟು ಗೊಂದಲಗಳನ್ನ ಮಾಡಿ ಹಾಕಲಾಗಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಾಕಷ್ಟು ಅನುಮಾನಗಳು ಮೂಡಿದೆ ಅಂತ ಹೇಳಿ. ಬಟ್ ಇದನ್ನ ಪರಿಹಾರ ಮಾಡಬೇಕಾದಂತವರು ಪೊಲೀಸರು. ಜೊತೆಗೆ ಈಗಾಗಲೇ ಅಶೋಕ್ ಅವರು ಹೇಳ್ತಾ ಇದ್ರು, ನಾನ್ ಯಾವುದೇ ರೀತಿಯಾದಂತಹ ಕಾಮೆಂಟ್ ಮಾಡೋದಿಲ್ಲ, ತನಿಖೆ ಆಗ್ಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಲಿ ಅನ್ನೋದು. ಬಟ್ ಈಗ ಇಡೀ ಒಂದು ಸಾರ್ವಜನಿಕರಿಗೆ ಗೊಂದಲದ ಗೂಡಾಗಿ ಪರಿಣಮಿಸಿರೋದು ಇವರು ಮಾಡಿದ ತಪ್ಪಿನಿಂದ ಅಲ್ವಾ ಅಂತ. ಖಂಡಿತ ನೋಯ್ತಾ. ಯಾಕಂದ್ರೆ ಒಂದು ರಸ್ತೆ ಅಪಘಾತ, 2 ಜೀವ ಕಳೆದು ಹೋಗ್ತದೆ, ಹಲವರಿಗೆ ಗಾಯ ಆಗ್ತದೆ. ಆದ್ರೆ
ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದಂತಹ ಅದಕ್ಕೆ ಸಂಬಂಧಿಸಿದಂತಹ ಹೇಳಿಕೆಗಳು ಒಂದೊಂದು ರೀತಿಯಾಗಿದೆ. ನೀವು ಬಳ್ಳಾರಿ ಜಿಲ್ಲಾ SP CK ಬಾಬಾ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಸಚಿವರ ಮಗ ಇಲ್ಲ ಅಂತ ಹೇಳಿ ಮೊದಲೇ ಅವರು ಪೋಸ್ಟ್ ಮಾರ್ಟಮ್ ರೀತಿಯಾದಂತ ಹೇಳಿಕೆಯನ್ನ ಯಾಕೆ ನೀಡಬೇಕು? ತನಿಖೆ ಹಂತದಲ್ಲಿರುವಾಗ ಸಚಿವರ ಮಗ ಇದ್ದ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಯಾಕೆ ಹೇಳಿಕೆ ನೀಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಜಿಲ್ಲಾ SP CK ಬಾಬಾ ಅವರೇ ಹೇಳಿರೋದು. ಇನ್ನು ಇಲ್ಲಿರುವಂತ ಪೋಸ್ಟ್ ಮಾರ್ಟಮ್ ನ ತರಾತುರಿಯಾಗಿ ರಾತ್ರೋರಾತ್ರಿ ಮಾಡುವಂತ ಅಗತ್ಯತೆ ಏನಿತ್ತು ಅಂತ. ಯಾಕಂದ್ರೆ ರಾತ್ರಿ ಪೋಸ್ಟ್ ಮಾರ್ಟಮ್ ನ ಮಾಡುವಂತಿಲ್ಲ, ಮರುದಿನ ಅಥವಾ ಹಗಲ ಹೊತ್ತಿನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಆದ್ರೆ ಡಾಕ್ಟರ್ ಮಹಾಂತೇಶ್ ಡ್ಯೂಟಿಯಲ್ಲಿದ್ದಂತ ಡಾಕ್ಟರ್ ಮಹಾಂತೇಶ್ ಅವರು ಹೇಳಿಕೆಯನ್ನು ನೀಡ್ತಾರೆ. ಆ ಪ್ರಭಾವಿಯೊಬ್ಬರು ಫೋನ್ ಮಾಡಿ ಹೇಳಿದ್ರು, ಈ ಕಾರಣಕ್ಕಾಗಿ ನಾವು ಮಾಡಬೇಕಾಯ್ತು, ಇದನ್ನ PSI ಅವರು ಹೇಳಿದಕ್ಕಾಗಿ ನಾವು ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಯಿತು ಅಂತ ಹೇಳ್ತಾರೆ. ಇನ್ನು ಏನ್ ಪ್ರಮುಖ ಏನು ಆರೋಪಿ ಏನಿದ್ದಾರೆ, ಆರೋಪಿಯನ್ನ ಇದುವರೆಗೂ ಕೂಡ ಯಾಕೆ ಬಂಧಿಸಿಲ್ಲ ಅನ್ನುವಂತ ಪ್ರಶ್ನೆನೂ ಕೂಡ ಕಾಡ್ತದೆ. ಇನ್ನು ದಾರಿ ಹೋಕ ಏನು ಅವರು ಸಾಯ್ತಾರೆ, ಅವರ ಹೆಸರು ರವಿ ನಾಯಕ್, ಅವರ ಏಜ್ 19, ಆದ್ರೆ ಪ್ರಕರಣದಲ್ಲಿ ಅವರ ಏಜ್ ಇರೋದು 16, ಆದ್ರೆ FIR ನಲ್ಲಿ ದಾಖಲಾಗೋದು 19 ಅಂತೇಳಿ. ಈ ರೀತಿಯಾದಂತಹ ಗೊಂದಲಗಳನ್ನ, ಈ ರೀತಿಯಾದಂತಹ ವ್ಯತ್ಯಾಸಗಳನ್ನ ಯಾಕೆ ಮಾಡಿದ್ರು ಅಂತೇಳಿ. ಇನ್ನು ಸಚಿವರು ಕೂಡ ಈ ಬಗ್ಗೆ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಯಾಕೆ ನೀಡ್ತಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಗೊಂದಲಗಳು ಮುಂದುವರಿತಾನೆ ಹೋಗ್ತದೆ. ನವಿತಾ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ. ಒಂದಷ್ಟು ಅನುಮಾನಗಳು ಹಾಗೆ ಉಳಿಸಿಕೊಂಡಿದೆ. ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ, ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕಾಗಿದೆ. ಆದ್ರೆ ಈ ಒಂದು ಮಗನನ್ನ ಕಳ್ಕೊಂಡಂತಹ ಆ ಮನೆಯವರ ರೋದನ ಇದೆಯಲ್ಲ, ಅದು ಯಾರಿಗೂ ಕೂಡ ತಟ್ಟುವಂಥದ್ದು. ನಮ್ಮ ಮೊಮ್ಮಗ ಹುಲಿ ಅಂತಿದ್ದ, ಅವನೇ ಹೋಗ್ಬಿಟ್ಟ, ಓದಿ ನೌಕರಿ ಮಾಡಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತ ಹೇಳಿದ್ದ, ಕೈ ಇಲ್ಲದ ಅಪ್ಪನನ್ನ ಸಾಕ್ತೀನಿ ಅಂತ ಹೇಳಿದ್ದ ಅಂತ ಹೇಳಿ ಈ ಒಂದು ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ ರವಿ ನಾಯ್ಕ್ ಅವರ ಅಜ್ಜಿ ಹೇಳ್ತಾರೆ. ರವಿ ನಾಯ್ಕ್ ಸಾಕಷ್ಟು ಆಶಾವಾದಿಯಾಗಿದ್ದ, ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ದ, ನನ್ನ ಮೊಮ್ಮಗ ಹುಲಿ ಅಂತಿದ್ದ ಅನ್ನುವಂತಹ ಮಾತನ್ನ ರವಿ ನಾಯ್ಕ್ ಅವರ ಅಜ್ಜಿ ಹೇಳ್ತಾರೆ. ನಾನು ನಿಮ್ಮೆಲ್ಲರನ್ನ ಸಾಕ್ತೀನಿ ಅಂತ ಹೇಳಿದ್ದ ನನ್ನ ಮೊಮ್ಮಗ, ಆದ್ರೆ ಈಗ ಅವನೇ ಹೋಗ್ಬಿಟ್ಟ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾರೆ. ಓದಿ ನೌಕರಿ ಮಾಡಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅಂದಿದ್ದವು ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿ ರವಿ ನಾಯ್ಕ್ ಅವರ ಅಜ್ಜಿ ಕಣ್ಣೀರನ್ನಿಡ್ತಾರೆ. ಇತ್ತೀಚೆಗೆ ಮರಿಯಮ್ಮನಹಳ್ಳಿಯಲ್ಲಿ ನಡೆದಂಥ ಅಪಘಾತದಲ್ಲಿ ತೀರ್ಕೊಂಡಂಥ ರವಿ ನಾಯಕ್ ಅವರ ಮನೆ ಮುಂದೆ ನಾವಿದ್ದೀವಿ. ಮನೆಯ ಸದಸ್ಯರು ರವಿಯನ್ನ ಕಳ್ಕೊಂಡಂತ ದುಃಖದ ಮಡುವಿನಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡೋಣ. ಅವನೇ ಗಟ್ಟಿ ಮೊಮ್ಮಗ ನನಗೆ. ನನ್ನ ಮಗ ಕೈ ಇಲ್ಲ, ಇವ್ರ ಮೂವರು ಇದ್ದಿದ್ದು ಏನು ಉಪಯೋಗಿಲ್ಲ ನನಗೆ. ಅವನು ಹುಲಿ ತಂಗಿದ್ದ. ಯಮ್ಮ ನೀನು ಚಿಂತೆ ಮಾಡಬೇಡ, ಅದು ಓದಿ ನೌಕರಿ ತಗೊಂಡು ನಮ್ಮಪ್ಪ ಕುಂದರ್ಸಿ ದುಡ್ಡು ಹಾಕ್ತೀನಿ. ಈಗ ನಮ್ಮಪ್ಪ ನನ್ನ ಸಲ ಕಷ್ಟ ಬಿಡ್ತಾನ, ಓದಿಸ್ತಾನ, ಮುಂದೆ ನಮ್ಮಪ್ಪಗೆ ನಾನು ಸುಖ ತಂದಿಸ್ತೀನಿ, ನಮ್ಮಪ್ಪ ಕೈ ಇಲ್ಲ ಅಂಥೇಳಿ ಅಂತಿದ್ದ. ಹೋದ್ರೆ ಕೂಡ ಪಾಪ ಅವ್ರ ಕಡೆಗೆ ಏನು ತಪ್ಪಿಲ್ಲ, ಅವ್ರೇನು ದೊಡ್ಡ ಇಷ್ಟು ದೂರ ಡಾಬಾ ಹೋಟ್ಲು, ಇಷ್ಟು ದೂರ ಡಾಬಾ ಹೋಟ್ಲು ಕುಡ್ದು ಕಾಫಿ ಕುಡ್ದು ಇಷ್ಟು ದೂರ ನಮ್ಮ ಮೈದನ ಮಗ ಆಯ್ತಂತ ಇವ್ನು ಕುಡ್ದು ಗ್ಲಾಸ್ ಬೀಸಾಕ್ಯಾನ. ಆ ಕಡೆ ನಿಂತ್ಕೊಂಡ. ಆ ಕಾರ ಬಂತಂತ ಗಾಳಿ ಧೂಳ ಹೊಡ್ಕೊಂಡು ಅಯ್ಯಪ್ಪ ಮನುಷ್ಯರ ಆಧಾರ ಇಲ್ಲ ಬಂದನಿಗೆ ಹೇಳ್ಕೊಂಡೇ ಹೋಗ್ಬೇಕು. ಆ ರೋಡಲ್ಲಿ ನನ್ನ ಮೊಮ್ಮಗ ಇಷ್ಟು ದೂರ ಅದಾನ, ಅಲ್ಲಿಗೆ ತೆಗ್ನಾಗ ನನ್ನ ಮೊಮ್ಮಗ ಆ ರೋಡ್ ಇಲ್ಲಿ ಐತಿ. ಆರು ಸರಾಯಿ ಬಿರಾಂದಿ ಏನೇನೋ ತುಂಬ್ಕೊಂಡು ಬಂದಾರಂತ, ಕುಡ್ದು ಮಜಾ ಮಾಡ್ಕೊಂಡು ಬಂದು ಮೀಸ ಮೇಲೆ ಇದು ಮಾಡ್ಕೊಂಡು ಬಂದು ಹಿಂಗೆ ಹೊಡ್ಕೊಂಡು ಹೋಗ್ಬಿಟ್ಟಾರ ನನ್ನ ಮೊಮ್ಮಗ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ನನ್ನ ಮಗ ಇದ್ದಿದ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದ. ಯಾರೋ ಫೋನ್ ಮಾಡಿ ಮಗನ ಸಾವಿನ ಬಗ್ಗೆ ನಮಗೆ ಹೇಳಿದ್ರು. ಮಗನನ್ನ ಸಾಯಿಸಿದವರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ರವಿ ನಾಯ್ಕ್ ಅವರ ತಾಯಿ. ರವಿ ನಾಯ್ಕ್ ಈ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ತಾನೆ. ಆದ್ರೆ ಇಡೀ ಕುಟುಂಬ ಈಗ ಕಣ್ಣೀರಲ್ಲಿ ಮುಳುಗಿದೆ. ನಮಗೆ ಇನ್ಯಾರು ಗತಿ, ಅವನು ಇದ್ದಿದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಯಾರೋ ಫೋನ್ ಮಾಡಿ ನನ್ನ ಮಗನ ಸಾವಿನ ಬಗ್ಗೆ ಹೇಳ್ತಾರೆ. ನನ್ನ ಮಗ ಇದ್ದಿದ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದ ಅಂತ ಹೇಳಿ ಮಗನ ಸಾವಿನ ಬಗ್ಗೆ ಕಣ್ಣೀರಾಗ್ತಾರೆ ರವಿ ನಾಯ್ಕ್ ತಾಯಿ. ಬನ್ನಿ ಈಗ ಅವರ ತಾಯಿ, ರವಿ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರು ಈ ಬಗ್ಗೆ ಹೇಳ್ತಾರೆ ಕೇಳೋಣ. ಅಮ್ಮ, ಈ ಘಟನೆ ನಡೆದಾಗ ನೀವು ಎಲ್ಲಿದ್ರಿ? ಕೊಟ್ಟರೆ ನಾನು ಗೊತ್ತಿಲ್ಲ. ಏನು ಮಾಡ್ತಿದ್ರಿ? ನಿಮ್ಗೆ ವಿಷಯ ಹೆಂಗೆ ಗೊತ್ತಾಯ್ತಮ್ಮ?
ಇದು ಯಾರು ಫೋನ್ ಮಾಡಿದ್ರಿ ಸರ್, ನಿನ್ನ ಮಗ ತೀರ್ವಾಗೇನ ಆಕ್ಸಿಡೆಂಟ್ ಆಗಿ ಜಲ್ದಿ ಬರ್ಬೇಕು ಅಂತ ಹೇಳಿದ್ರು ಸರ್, ಅಷ್ಟೇ. ಈಗ ಆಕ್ಸಿಡೆಂಟ್ ಯಾರು ಮಾಡ್ಯಾರ ಏನಂತ ಗೊತ್ತಾಗಿತ್ತು? ಗೊತ್ತಿಲ್ಲ. ಮುಂದೆ ನೀವೇನು ಮಾಡ್ಬೇಕಂತ ಮಾಡಿರಿ? ಕೇಸ್ ಮಾಡ್ಬೇಕು ಸರ್. ಈಗ ಯಾರ ಮೇಲೆ ಕೇಸ್ ಮಾಡ್ತೀರಿ? ಏನಂತ ಕೇಸ್ ಕೊಡ್ತೀರಿ? ಏನು ನಮ್ಮ ಮಗ ಕಾರ್ ಮೇಲೆ ಮಾಡ್ತೀವಿ ಸರ್. ನಮ್ಮ ಮಗ ಹೆಂಗಿದ್ದ ಹಂಗೆ ತಂದು ಕೊಡ್ಬೇಕು. ನನ್ನ ಮಗನ ಜೀವ ಇದ್ದಿದ್ರೆ ಇಂಥದ್ದು ಎಷ್ಟು ರೊಕ್ಕ ಗಳಿಸ್ಬಹುದು, ಬಿಡ್ಬಹುದು. ನೀನ್ ಚಿಂತೆ ಮಾಡಬೇಡಮ್ಮ, ನಾನು ಇಂಜಿನಿಯರ್ ಆಗ್ತೀನಿ, ನನ್ನ ಮಕ್ಕಳು ಸಾಕ್ತೀನಿ, ನಿಮಗೆಲ್ಲ ಸಾಕ್ತೀನಿ. ಅವತ್ತಿಗೆ ಹೋಗಲ್ಲ ಅಂದ್ರೆ ಕೂಡ ಇಷ್ಟೇ ಬುದ್ಧಿ ಹೇಳಿ ಕಳ್ಸಿಲ್ಲ. ಧೈರ್ಯ ಕೊಡ್ತಿದ್ದ. ಇದು ರವಿ ನಾಯಕ್ ಅವರ ತಾಯಿ ಮಾತು. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ರಾಮನಗರದಲ್ಲಿ ರಾಜಕೀಯ ಮಹಾಭಾರತ ನಡೆಯಲಿದೆ. ಡಿಕೆಶಿ ಹಣಿಯೋದಕ್ಕೆ ಸಿಪಿವೈ ಪದೇ ಪದೇ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸಿಪಿವೈ ಹಣಿಯೋದಕ್ಕೆ ಈಗ ಡಿಕೆಶಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮಹಾಭಾರತದ ಕಥೆ ಇದು. ರಾಮನಗರದಲ್ಲಿ ರಾಜಕೀಯ ಮಹಾಭಾರತ. ಡಿಕೆಶಿ ಹಣಿಯೋದಕ್ಕೆ ಸಿಪಿ ಯೋಗೇಶ್ವರ್ ಪದೇ ಪದೇ ಯಾವ ರೀತಿಯಾಗಿ ಪ್ರಯತ್ನ ನಡೆಸಿದ್ರು, ಆಗ ಈ ಒಂದು ಪ್ರಯತ್ನವನ್ನ ಸಿಪಿ ಯೋಗೇಶ್ವರ್ ಮಾಡಿದ್ರೆ ಈಗ ಅದೇ ಪ್ರಯತ್ನ ನಡೀತಾ ಇರೋದು. ಡಿಕೆಶಿಯಿಂದ ಸಿಪಿವೈ ಹಣಿಯೋದಕ್ಕೆ ಡಿಕೆಶಿ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಮನಗರದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಡಿಕೆ ಶಿವಕುಮಾರ್ ಅಬ್ಬರಾನ, ಯೋಗೇಶ್ವರ್ ಹವಾನ? ಶೋಲೆ ಬೆಟ್ಟದ ತಪ್ಪಲಲ್ಲಿ ಹಾರುತ್ತಾ ಕೇಸರಿ ಧ್ವಜ ಅನ್ನೋದು. ರಾಮನಗರದಲ್ಲಿ ಬಿಜೆಪಿ ಕೋಟೆ ಸ್ಥಾಪನೆಗೆ ಮೆಗಾ ಪ್ಲಾನ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ಗೆ ಭದ್ರ ಬುನಾದಿ. ರಾಮನಗರದಲ್ಲಿ ಬಿಜೆಪಿ ಕೋಟೆ ಸ್ಥಾಪನೆಗೆ ಈ ಪ್ಲಾನ್ಗೆ ಈಗ ಗುನ್ನ ನೀಡೋದಕ್ಕೆ ಬಂಡೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ಗೆ ಭದ್ರ ಬುನಾದಿ ಇರುವಂತಹ ರಾಮನಗರದಲ್ಲಿ ಬಿಜೆಪಿ ಕೋಟೆ ಸ್ಥಾಪನೆಗೆ ಮೆಗಾ ಪ್ಲಾನ್ ನಡೆಸಲಾಗಿತ್ತು. ಸಿಪಿ ಯೋಗೇಶ್ವರ್ಗೆ ತಪ್ಪಿದ್ದಾಗಿದೆ ಸಚಿವ ಸ್ಥಾನ. ಸಿಪಿವೈ ಮಿನಿಸ್ಟರ್ ಆಗಿದ್ರೆ ರಾಮನಗರದಲ್ಲಿ ಅಬ್ಬರವೇ ಅಬ್ಬರ ಇಡ್ತಾ ಇತ್ತು. ಸಿಪಿವೈ ಮೊದಲ ಸೋಲಿನ ನಂತರ ಬಂಡೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಒಂದು ಕಡೆ ಮಿನಿಸ್ಟರ್ ಪೋಸ್ಟ್ ಇಲ್ಲ ಸಿಪಿ ಯೋಗೇಶ್ವರ್ಗೆ. ಸಿಪಿವೈ ಸೋಲಿನ ಬಳಿಕವೇ ಬಂಡೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು. ರಾಮನಗರದಲ್ಲಿ ಮೆಗಾ ಸಮಾವೇಶಕ್ಕೆ ಡಿಕೆಶಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗಿದ್ದು, ಪಟ್ಟ ಸಿಕ್ತಿದ್ದಂತೆ ರಾಮನಗರದಲ್ಲಿ ಬಂಡೆ ಸಮಾವೇಶವನ್ನ ನಡೆಸಲಿದ್ದಾರ. ಸಮಾವೇಶದಲ್ಲಿ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರಿಗೆ ಗಾಳವನ್ನ ಹಾಕಲಿದ್ದಾರ ಡಿಕೆ ಶಿವಕುಮಾರ್. ಸಿಪಿವೈ ಜೊತೆಗಿರೋರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ಲಾನ್. ಚನ್ನಪಟ್ಟಣದಲ್ಲಿ ಆಪರೇಷನ್ ಕಾಂಗ್ರೆಸ್ಗೆ ಸಿದ್ಧತೆಗಳು ನಡೀತಾ ಇದೆಯಾ? ಒಂದ್ ಕಡೆ ಸಿಪಿವೈನ ಮಣಿಸೋದಿಕ್ಕೆ, ಹಣಿಯೋದಿಕ್ಕೆ ಕನಕಪುರದ ಬಂಡೆ ಈಗ ಎಲ್ಲಾ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು, ಇದು ಸೈನಿಕ ವರ್ಸಸ್ ಬಂಡೆಯ ಕತೆ, ರಾಜಕೀಯ ಮಹಾಭಾರತದ ಕತೆ. ಅಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೇಮಕ ಮಾಡುವುದರಿಂದ ರಾಜ್ಯಾದ್ಯಂತ ಪಕ್ಷದ ಸಂಘಟನೆಗೆ ಪೂರಕವಾಗಿ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ಸು ಕೆಲವು ಕಾರಣಾಂತರಗಳಿಂದ ನಶಿಸಿ ಹೋಗಿತ್ತು, ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಅಲ್ಲಿ ಸಂಪೂರ್ಣವಾದ ಮತದಾರರು ಸಹಕಾರನ ಕೊಟ್ಟು ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷ ಜೈಬೇರಿ ಹೊಡೆಯೋಜ ಅಂತ ಕಾಣ್ತಾ ಇದೆ. JDS ಇರುವಂಥವರು, BJP ಇರುವಂಥ ಸಾಕಷ್ಟು ಕಾರ್ಯಕರ್ತರುಗಳು ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಸಂಪೂರ್ಣವಾದ ಬೆಂಬಲನ ಕೊಟ್ಟು ಎಲ್ಲ ಜಿಲ್ಲಾದ್ಯಂತ ಪಕ್ಷ ಸಂಘಟನೆಯಾಗಿ ಸದೃಢವಾಗಿ ಬೆಳೀತದೆ. ಕನಕಪುರದ ಬಂಡೆಯನ್ನ ಮಣಿಸೋದಕ್ಕೆ ಶತ ಪ್ರಯತ್ನವನ್ನ ಮಾಡಿದ್ರು ಸಿಪಿ ಯೋಗೇಶ್ವರ್. ಸಚಿವ ಸ್ಥಾನವನ್ನು ಪಡ್ಕೊಳ್ಳೋದ್ರ ಮೂಲಕ ಕನಕಪುರದಲ್ಲಿ ಹಿಡಿತವನ್ನ ಸಾಧಿಸುವ ಪ್ರಯತ್ನ ಮಾಡಿದ್ರು. ಬಟ್ ಮಿನಿಸ್ಟರ್ ಪೋಸ್ಟ್ ಸಿಗ್ಲಿಲ್ಲ. ಆದ್ರೆ ಈಗ ಇದೇ ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಪಟ್ಟ ಸಿಗ್ತಾ ಇದೆ ಅಂತ ಹೇಳಲಾಗಿದ್ದು, ಅದೇ ಕಾರಣಕ್ಕಾಗಿ ಈಗ ಸಮಾವೇಶ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಅಂತ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಒಬ್ಬರಿಗೊಬ್ಬರು ತಾನ್ ಮೇಲುಗೈ ಸಾಧಿಸಬೇಕು ಅನ್ನುವಂತಹ ಪ್ರಯತ್ನ, ಆ ಒಂದು ಪ್ರಯತ್ನದಲ್ಲಿ ಯಾರು ಸಕ್ಸಸ್ ಕಾಣ್ತಾರೆ ಅನ್ನುವಂತಹ ಕುತೂಹಲ. ಈಗ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಯಾವ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್? ನವಿತಾ, ಏನಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಕೆಲವೇ ದಿನಗಳಲ್ಲಿ ಒಂದು ರಾಜಕೀಯ ದಂಗಲ್ ಪ್ರಾರಂಭ ಆಗ್ತದೆ ಅಂತಾನೆ ಹೇಳ್ಬೋದು. ಏನು ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ಸಚಿವ ಸಂಪುಟದಲ್ಲಿ ಸ್ಥಾನ ಖಚಿತ ಎಂಬ ವಿಚಾರಗಳು ಸಾಕಷ್ಟು ಹರಡಿತ್ತು, ಚರ್ಚೆಗಳು ಕೂಡ ನಡೆದಿತ್ತು.
ಹಾಗೆ ಕೊನೆ ಹಂತದಲ್ಲಿ ಯೋಗೇಶ್ವರ್ ಅವ್ರಿಗೆ ಸಚಿವ ಸ್ಥಾನ ತಪ್ಪಿಸುವಲ್ಲಿ ಬಿಜೆಪಿಯ ಕೆಲ ನಾಯಕರುಗಳೇ ಯಶಸ್ವಿಯಾದರು ಅಂತಾನೂ ಹೇಳಲಾಗ್ತಾ ಇದೆ. ಆದ್ರೆ ಈ ಬೆನ್ನಲ್ಲೇ ಜಿಲ್ಲೆಯ ಮತ್ತೊಬ್ಬ ಪ್ರಭಾವಿ ಮುಖಂಡ ಕಾಂಗ್ರೆಸ್ ನಾಯಕ ಡಿ.ಕೆ. ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಚಿತ ಎನ್ನಲಾಗ್ತಾ ಇದೆ. ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಅನೌನ್ಸ್ಮೆಂಟ್ ಕೂಡ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ರಾಮನಗರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ದೊಡ್ಡ ಮಟ್ಟದ ಸಮಾವೇಶಗಳನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಈಗಾಗಲೇ ನಡೆಸ್ಕೊಂಡಿದ್ದಾರೆ. ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಾಲೂಕು ಮಟ್ಟ ಹಾಗೆ ಜಿಲ್ಲಾ ಪಂಚಾಯತ್ ವಾರು ಒಂದು ಸಭೆಗಳನ್ನ ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ಒಂದು ಹೆಚ್ಚಿನ ಸಂಘಟನೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿದ್ದಾರೆ. ಈಗಾಗಲೇ ಚನ್ನಪಟ್ಟಣ ತಾಲೂಕು ಮಟ್ಟದ ಕಾಂಗ್ರೆಸ್ ಮುಖಂಡರ ಒಂದು ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಚನ್ನಪಟ್ಟಣದಲ್ಲಿ ಹೇಗೆ ಸಂಘಟನೆಯನ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಪ್ರಮುಖವಾಗಿ ಏನಂದ್ರೆ ಈ ಹಿಂದೆಯಿಂದಲೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈ ಎರಡೂ ಪಕ್ಷಗಳು ಒಂದು ರಾಜಕೀಯ ಗುದ್ದಾಟವನ್ನ ನಡೆಸ್ತಾ ಇತ್ತು. ಆದ್ರೆ ಕಳೆದ ಸಮ್ಮಿಶ್ರ ಸರ್ಕಾರದಿಂದ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತು. ಆದ್ರೆ ಈಗ ಸಿ.ಪಿ. ಯೋಗೇಶ್ವರ್ ಅವರು ಬಿಜೆಪಿಯ ಒಂದು ಪ್ರಬಲ ನಾಯಕ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಇದು ಎಲ್ಲ ಒಂದು ರೀತಿ ರಾಜಕೀಯವಾಗಿ ಹಿನ್ನಡೆ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಡಿ.ಕೆ. ಬ್ರದರ್ಸ್ ಹಾಗೆ ಕೆಲ ಕಾಂಗ್ರೆಸ್ ನಾಯಕರು ಈ ಒಂದು ತೀರ್ಮಾನವನ್ನ ಮಾಡಿರುವಂತದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಪಟ್ಟ ಸಿಗ್ತಾ ಇದ್ದಂತೆ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಸೆಳೆಯಲಿಕ್ಕೆ ಮುಂದಾಗಿರುವಂತದ್ದು. ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದಲೂ ಕೂಡ ಕಾರ್ಯಕರ್ತರನ್ನ ಸೆಳೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಎಲ್ಲಾ ರೀತಿಯ ಒಂದು ಪ್ಲಾನ್ ಗಳನ್ನು ಕೂಡ ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.